ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ಕಳೆದ ಒಂದು ಅವಧಿಯಲ್ಲಿ ನಾವು ಭಾರತದಲ್ಲಿ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಅಧ್ಯಯನದ ಬಗ್ಗೆ ಕಳೆದುಕೊಂಡಿದ್ವಿ. ಆದರೆ ಮಕ್ಕಳ ಇವತ್ತು ರಾಜ್ಯಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯ ಆಗಿರ್ತಕ್ಕಂತಹ ಭಾರತದ ಒಂದು ವಿದೇಶಾಂಗ ನೀತಿ ಅಂತಕ್ಕಂಥ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಯಾವ ರೀತಿ ಸ್ವರೂಪ ಹೊಂದುತ್ತದೆ, ವಿದೇಶಾಂಗ ನೀತಿ ಅಂದರೆ ಏನು, ಹಾಗೂ ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಏನು ಉದ್ದೇಶಗಳನ್ನು ಒಳಗೊಂಡಿರುತ್ತದೆ, ಹಾಗೂ ವಿದೇಶಾಂಗ ನೀತಿ ಅಂತಕ್ಕಂಥ ಮೂಲಭೂತ ಅಂಶಗಳಾಗಿರ್ತಕ್ಕಂತಹ ಪಂಚಶೀಲ ತತ್ವಗಳು, ಅಲಿಪ್ತ ನೀತಿ, ವಸಾಹತುಶಾಹಿ ವಿರೋಧ ಮತ್ತು ವರ್ಣಭೇದ ನೀತಿ ಮತ್ತು ನಿಶಸ್ತ್ರೀಕರಣದ ಬಗ್ಗೆ ಈ ದಿನ ನಾವು ಅಧ್ಯಯನವನ್ನು ಮಾಡೋಣ. ಮಕ್ಕಳೇ, ನಾವು ಯಾವುದೇ ರಾಷ್ಟ್ರ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥದ್ದು ವರ್ತಿಸ್ತಿದೆ ಹಾಗೂ ಹೇಗೆ ಸಂಬಂಧವನ್ನು ರಾಷ್ಟ್ರಗಳ ನಡುವೆ ಇಟ್ಕೊಂಡಿದೆ ಅಂತಕ್ಕಂಥದ್ದನ್ನು ತಿಳಿಯುವುದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿದೇಶಾಂಗ ನೀತಿಯ ಒಂದು ಸ್ವರೂಪದಲ್ಲಿ ನಾವು ನೋಡಿದಾಗ ಯಾವ ರಾಷ್ಟ್ರ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ರಾಷ್ಟ್ರಗಳೊಂದಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಸಂಬಂಧವನ್ನು ಇಟ್ಕೊಂಡಿದೆ ಮತ್ತು ಅದು ಹೇಗೆ ವರ್ತನೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ತಿಳಿಬೇಕಂತಂದ್ರೆ, ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಅಂತಕ್ಕಂಥವನು ಏಕಾಂಗಿಯಾಗಿ ಇರಲಾರ, ಅವನು ಇತರರೊಂದಿಗೆ ಸಂಬಂಧವನ್ನ ಹೊಂದಲೇಬೇಕಾಗುತ್ತೆ. ಆ ಸಂಬಂಧವನ್ನು ಹೊಂದಿದರೆ ಮಾತ್ರ ತಾನು ಸಂಬಂಧಗಳ ಜೊತೆಗೆ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಅಥವಾ ತನಗೆ ಸಹಾಯ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಅಥವಾ ಮತ್ತೊಬ್ಬರಿಗೆ ಸಹಾಯ ಮಾಡುವುದಕ್ಕಾಗಿ ಹೇಗೆ ಒಬ್ಬ ವ್ಯಕ್ತಿ ಅಂತಕ್ಕಂಥವನು ಏಕಾಂಗಿ ಇರಲು ಸಾಧ್ಯವಿಲ್ಲದು ಅಥವಾ ಮತ್ತೊಬ್ಬರ ಸಂಬಂಧವಿಲ್ಲದೆ ಇರುವುದಕ್ಕೆ ಸಾಧ್ಯವಿಲ್ಲವೋ, ಅದೇ ರೀತಿ ರಾಷ್ಟ್ರಗಳ ನಡುವೆ ಸಹ ಒಂದು ರಾಷ್ಟ್ರ ಅಂತಕ್ಕಂಥದ್ದು ಮತ್ತೊಂದು ರಾಷ್ಟ್ರದೊಂದಿಗೆ ಸಂಬಂಧವನ್ನ ಇಟ್ಟುಕೊಳ್ಳಬೇಕಾಗುತ್ತದೆ. ಈ ರೀತಿ ಸಂಬಂಧ ಅಂತಕ್ಕಂಥದ್ದು ಭಾರತ ವಿದೇಶಾಂಗ ನೀತಿಯ ಒಂದು ಸ್ವರೂಪದಲ್ಲಿ ಒಂದಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಆದ್ದರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ಸಂಬಂಧವನ್ನ ಇಟ್ಟುಕೊಳ್ಳಬೇಕಾಗಿರ್ತದೆ. ಹಾಗಾದ್ರೆ ವಿದೇಶಾಂಗ ನೀತಿ ಅಂದ್ರೆ ಏನಂತಕ್ಕಂಥದ್ದು ನೋಡಿದಾಗ ನಾವು ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಅನುಸರಿಸತಕ್ಕಂತಹ ನೀತಿಯನ್ನ ಏನಂತ ಕರಿತೀವಿ? ನಾವು ವಿದೇಶಾಂಗ ನೀತಿ ಅಂತ ಹೇಳ್ಬಿಟ್ಟು ಕರಿತೀವಿ. ವಿದೇಶಾಂಗ ನೀತಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸಲು ಅನುಸರಿಸಬೇಕಾಗಿರ್ತಕ್ಕಂಥ ಒಂದು ನೀತಿಯನ್ನೇ ವಿದೇಶಾಂಗ ನೀತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಮಕ್ಕಳ, ನಾವು ಪ್ರಪಂಚದಲ್ಲಿ ಸುಮಾರು 200 ರಾಷ್ಟ್ರಗಳನ್ನ ಕಾಣ್ತೀವಿ. ಆ 200 ರಾಷ್ಟ್ರಗಳು, ಕೆಲವು ರಾಷ್ಟ್ರಗಳು ಪ್ರಬಲವಾಗಿವೆ, ಕೆಲವು ರಾಷ್ಟ್ರಗಳು ದುರ್ಬಲವಾಗಿವೆ. ಕೆಲವು ರಾಷ್ಟ್ರಗಳು ಅಂತಕ್ಕಂಥವು ಯಾವುದೇ ರಾಷ್ಟ್ರದ ಒಂದು ಆಂತರಿಕ ಮತ್ತು ಬಾಹ್ಯವಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನ ಎದುರಿಸುವಂತಹ ಪ್ರಬಲ ರಾಷ್ಟ್ರವಾದರೆ, ಕೆಲವು ರಾಷ್ಟ್ರಗಳಂತಕ್ಕಂಥವು ದುರ್ಬಲವಾಗಿರ್ತಕ್ಕಂಥದ್ದು, ಕೆಲವು ರಾಷ್ಟ್ರಗಳಂತಕ್ಕಂಥವು ತನ್ನದೇ ಆಗಿರ್ತಕ್ಕಂತಹ ಆಂತರಿಕವಾಗಿ ಬಾಹ್ಯವಾಗಿರ್ತಕ್ಕಂತಹ ಪ್ರಬಲವಾಗಿದ್ದು ಸಾರ್ವಭೌಮತ್ವವನ್ನು ಪಡೆದರೆ, ಕೆಲವು ರಾಷ್ಟ್ರಗಳಂತಕ್ಕಂಥವು ದುರ್ಬಲವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಪ್ರಪಂಚದಲ್ಲಿ ಎಷ್ಟು ರಾಷ್ಟ್ರಗಳು? 200 ರಾಷ್ಟ್ರಗಳು ಅಂತಕ್ಕಂಥವಿದ್ದಾವೆ. ಅವುಗಳಲ್ಲಿ ಕೆಲವು ರಾಷ್ಟ್ರಗಳು ಮಾತ್ರ ಪ್ರಬಲವಾಗಿವೆ, ಕೆಲವು ರಾಷ್ಟ್ರಗಳು ದುರ್ಬಲವಾಗಿವೆ. ಸೊ ಈ ರೀತಿಯಾಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಕೆಲವು ರಾಷ್ಟ್ರಗಳು ಮಾತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತಿದ್ದವು ಮತ್ತು ಕೆಲವು ರಾಷ್ಟ್ರಗಳು ವಿದೇಶಾಂಗ ನೀತಿಯನ್ನ ಅನುಸರಿಸುತ್ತಿಲ್ಲ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಭಾರತ ಅಂತಕ್ಕಂಥದ್ದು ಸ್ವತಂತ್ರ ಹೊಂದಿದ ನಂತರ ವಿಪುಲವಾಗಿರ್ತಕ್ಕಂತಹ ಜನಸಂಖ್ಯೆ, ಅತಿ ಹೆಚ್ಚು ಜನಸಂಖ್ಯೆ, ಅಪಾರವಾಗಿರ್ತಕ್ಕಂಥ ಪ್ರಾಕೃತಿಕ ಸಂಪತ್ತು
ಮತ್ತು ಬೌದ್ಧಿಕ ಮಟ್ಟ, ಬೌದ್ಧಿಕ ಸಾಮರ್ಥ್ಯ ಮತ್ತು ಸೈನಿಕ ಬಲಾಢ್ಯ ಇವೆಲ್ಲವುಗಳ ಮೂಲಕ ಭಾರತ ಅಂತಕ್ಕಂಥದ್ದು ಇವುಗಳ ಆಧಾರದ ಮೂಲಕ ನಮ್ಮ ಭಾರತ ವಿದೇಶಾಂಗ ನೀತಿಯನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ವಿದೇಶಾಂಗ ನೀತಿ ಅಂದ್ರೆ ಏನು? ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಅನುಸರಿಸತಕ್ಕಂಥ ಒಂದು ನೀತಿಯನ್ನೇ ನಾವು ಏನಂತ ಕರಿತೀವಿ? ವಿದೇಶಾಂಗ ನೀತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರಪಂಚದಲ್ಲಿ ಸುಮಾರು 200 ರಾಷ್ಟ್ರಗಳು ಇದ್ದು, ಕೆಲವು ರಾಷ್ಟ್ರಗಳು ಪ್ರಬಲವಾಗಿದ್ದು, ಕೆಲವು ರಾಷ್ಟ್ರಗಳು ದುರ್ಬಲ. ಆ ಒಂದು ಪ್ರಬಲ ರಾಷ್ಟ್ರಗಳು ಅಂತಕ್ಕಂಥವರು ಆಂತರಿಕವಾಗಿ ಬಾಹ್ಯವಾಗಿ ಯಾವುದೇ ಶಕ್ತಿಯನ್ನು ಕುಂದಿಸುವಂಥ ಶಕ್ತಿಯನ್ನು ಪಡೆದುಕೊಂಡು ತಮ್ಮದಾಗಿರ್ತಕ್ಕಂಥ ಸಾರ್ವಭೌಮತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದೇ ರೀತಿ ಈ ಒಂದು 200 ರಾಷ್ಟ್ರಗಳಲ್ಲಿ 200 ರಾಷ್ಟ್ರಗಳಲ್ಲಿ ಭಾರತವು ಸಹ ಸ್ವತಂತ್ರ ನಂತರ ತನ್ನದಾಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನ ಒಳಗೊಂಡಿದೆ. ಆ ವಿದೇಶಾಂಗ ನೀತಿಯನ್ನು ಹೊಂದುವುದಕ್ಕೆ ಕಾರಣ ಏನು? ಭಾರತ ಅಂತಕ್ಕಂಥದ್ದು ಅತಿ ಹೆಚ್ಚು ಜನಸಂಖ್ಯೆಯನ್ನ ಮತ್ತು ಒಂದು ಪ್ರಾಕೃತಿಕ ಸಂಪತ್ತನ್ನ, ಬೌದ್ಧಿಕ ಸಾಮರ್ಥ್ಯವನ್ನ ಮತ್ತು ಸೈನಿಕ ಬಲಾಢ್ಯವನ್ನು ಹೊಂದಿ ಪ್ರಭಾವಶಾಲ ರಾಷ್ಟ್ರವಾಗಿ ಭಾರತ ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನ ಒಳಗೊಂಡಿರ್ತಕ್ಕಂಥದ್ದು. ಪ್ರಸ್ತುತ ಆಗಿರ್ತಕ್ಕಂತಹ ಜಗತ್ತಿನಲ್ಲಿ ಕೆಲವೇ ರಾಷ್ಟ್ರಗಳು ತಮ್ಮದೇ ಆಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂತಹ ಹಾಗೂ ಉತ್ತಮವಾದ ವಿದೇಶಾಂಗ ನೀತಿಯನ್ನು ಅನುಸರಿಸತಕ್ಕಂಥವುಗಳಲ್ಲಿ ಭಾರತ ಅಂತಕ್ಕಂಥದ್ದು ತಾನು ಒಂದಾಗಿರ್ತಕ್ಕಂಥದ್ದು. ನಾವು ಪ್ರಸ್ತುತ ಜಗತ್ತಿನಲ್ಲಿ, ಈ ಪ್ರಚಲಿತವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳು ಪ್ರಗತಿಯನ್ನು ಹೊಂದಿರತಕ್ಕಂತಹ ಪ್ರಬಲ ರಾಷ್ಟ್ರಗಳ ಜೊತೆಗೆ ಭಾರತವು ಸಹ ಸ್ವತಂತ್ರ ನಂತರ ತನ್ನದೇ ಆಗಿರ್ತಕ್ಕಂತಹ ವಿದೇಶಾಂಗ ನೀತಿಯನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ನೋಡಿ, ಯಾವುದೇ ರಾಷ್ಟ್ರ ಅಂತಕ್ಕಂಥದ್ದು ರಾಷ್ಟ್ರಗಳು ಮತ್ತೊಂದು ರಾಷ್ಟ್ರದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ವರ್ತಿಸುತ್ತದೆ, ಹೇಗೆ ಸಂಬಂಧ ಇಟ್ಟುಕೊಳ್ಳುವುದು ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದಕ್ಕೆ ಮತ್ತು ಅದು ಹೇಗೆ ವರ್ತನೆಯನ್ನ ಕಾಯ್ದುಕೊಳ್ತಾ ಇದೆ ಅಥವಾ ಹೇಗೆ ಸಂಬಂಧವನ್ನು ಇಟ್ಟುಕೊಳ್ತಕ್ಕಂಥದ್ದನ್ನ ಒಂದು ವ್ಯವಸ್ಥೆ ನಾವು ಭಾರತದ ಒಂದು ವಿದೇಶಾಂಗ ನೀತಿಯ ಒಂದು ಸ್ವರೂಪದಲ್ಲಿ ಕಾಣ್ತೀವಿ. ಅದೇ ರೀತಿ ಒಬ್ಬ ವ್ಯಕ್ತಿಯೂ ಸಹ ಏಕಾಂಗಿ ಇರೋದಕ್ಕೆ ಸಾಧ್ಯವಿಲ್ಲ. ಆ ವ್ಯಕ್ತಿಯೂ ಸಹ ಏನ್ ಮಾಡಬೇಕು ಅಂತ ಒಂದು ಇತರರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದರ ಮೂಲಕ ಪ್ರಭಾವವನ್ನ ಬೀರಬೇಕಾಗಿರ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಆದ್ದರಿಂದ ಒಂದು ರಾಷ್ಟ್ರ ಅನ್ಯ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸತಕ್ಕಂಥ ಒಂದು ನೀತಿಯನ್ನ ಏನಂತ ಕರಿತೀವಿ? ವಿದೇಶಾಂಗ ನೀತಿ. ಭಾರತದಲ್ಲಿ ಪ್ರಪಂಚದಲ್ಲಿ 200 ರಾಷ್ಟ್ರಗಳಿದ್ದಾವೆ. ಕೆಲವು ರಾಷ್ಟ್ರಗಳು ಪ್ರಬಲವಾಗಿವೆ, ಕೆಲವು ರಾಷ್ಟ್ರಗಳು ದುರ್ಬಲವಾಗಿದೆ. ಪ್ರಬಲವಾಗಿರ್ತಕ್ಕಂತಹ ರಾಷ್ಟ್ರಗಳು ಅಂತಕ್ಕಂಥವು ತಮ್ಮ ಆಂತರಿಕ ಬಾಹ್ಯ ಶಕ್ತಿಯಿಂದಾಗಿ, ತಮ್ಮ ಆಂತರಿಕವಾಗಿ ಬಾಹ್ಯವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಕ್ತಿಯನ್ನು ಎದುರಿಸುವಂತಹ ಒಂದು ಪ್ರಾಬಲ್ಯತೆಯನ್ನು ಪಡೆದುಕೊಂಡು ತಮ್ಮದೇ ಆಗಿರ್ತಕ್ಕಂತಹ ವಿದೇಶಾಂಗ ನೀತಿ ಅಥವಾ ಸಾರ್ವಭೌಮತ್ವವನ್ನು ಪಡೆದುಕೊಂಡ್ರೆ, ಭಾರತ ಅಂತಕ್ಕಂಥದ್ದು ಸಹ ತನ್ನ ಅಪಾರವಾಗಿರ್ತಕ್ಕಂತಹ ಜನಸಂಖ್ಯೆ ಮತ್ತು ಅಪಾರವಾಗಿರ್ತಕ್ಕಂತಹ ಪ್ರಾಕೃತಿಕ ಸಂಪತ್ತು ಮತ್ತು ಸೈನಿಕ ಬಲಾಢ್ಯ ಹಾಗೂ ಅದರ ಜೊತೆಗೆ ಬೌದ್ಧಿಕ ಗುಣ ಅಂದ್ರೆ ಬೌದ್ಧಿಕ ಅಂದ್ರೆ ಜ್ಞಾನದ ಒಂದು ಸಾಮರ್ಥ್ಯವನ್ನು ಹೊಂದುವುದರ ಮೂಲಕ ತನ್ನದೇ ಆಗಿರ್ತಕ್ಕಂತಹ ವಿದೇಶಾಂಗ ನೀತಿಯನ್ನ ಭಾರತ ಹೊಂದಿರತಕ್ಕಂಥದ್ದನ್ನ ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ ಭಾರತ ತನ್ನದೇ ಆಗಿರ್ತಕ್ಕಂತಹ ವಿದೇಶಾಂಗ ನೀತಿ ಏನು ಪ್ರಗತಿದಾಯಕವಾಗಿರ್ತಕ್ಕಂತಹ ಪ್ರಬುದ್ಧಮಾನವಾಗಿರ್ತಕ್ಕಂಥ ಭಾರತ ಅಂತಕ್ಕಂಥದ್ದು ಬಲಾಢ್ಯ ರಾಷ್ಟ್ರದೊಂದಿಗೆ ಇದು ವಿದೇಶಾಂಗ ನೀತಿಯನ್ನ ಹೊಂದಿರತಕ್ಕಂಥದ್ದನ್ನ ನಾವು ಕಾಣಬಹುದು. ಭಾರತ ಸ್ವತಂತ್ರ ಹೊಂದಿದ ನಂತರ ಸಾರ್ವಭೌಮ ರಾಷ್ಟ್ರವಾಗಿ ಪರಿಣಮಿಸುತ್ತದೆ. ಸಾರ್ವಭೌಮ ರಾಷ್ಟ್ರ ಅಂತಂದ್ರೆ ಭಾರತ ಅಂತಕ್ಕಂಥದ್ದು ಒಂದು ಯಾವುದೇ ರಾಷ್ಟ್ರದ ಆಂತರಿಕವಾಗಿ ಮತ್ತು ಬಾಹ್ಯವಾಗಿರ್ತಕ್ಕಂತಹ ಶಕ್ತಿಯನ್ನ ಕುಂದಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬಲಾಢ್ಯ ರಾಷ್ಟ್ರವಾಗಿ ಹೊರಹೊಮ್ಮತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಬಲಾಢ್ಯ ರಾಷ್ಟ್ರವಾಗಿ ಸಾರ್ವಭೌಮ ಯಾವುದೇ ರಾಷ್ಟ್ರದ ಒಂದು ಅಧೀನಕ್ಕೆ ಒಳಗಾಗದೆ ತನ್ನದೇ ಆಗಿರ್ತಕ್ಕಂತಹ ಸಾರ್ವಭೌಮತ್ವವನ್ನು ಪಡೆದತಕ್ಕಂಥ ಒಂದು ವ್ಯವಸ್ಥೆಯನ್ನೇ ನಾವೇನಂತ ಕರಿತೀವಿ? ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ರೀತಿಯಾಗಿರ್ತಕ್ಕಂತಹ ಜಗತ್ತಿನ ಎಲ್ಲ ರಾಷ್ಟ್ರಗಳೊಂದಿಗೆ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಮೈತ್ರಿ ಸಂಬಂಧವನ್ನು ಹೊಂದಿರತಕ್ಕಂತಹ ಭಾರತ ಅಂತಕ್ಕಂಥದ್ದು ಏನಾಗಿದೆ? ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನ ಒಳಗೊಂಡಿರ್ತದೆ. ಇಷ್ಟು ವಿದೇಶಾಂಗ ನೀತಿಯ ಸ್ವರೂಪ. ಅರ್ಥ ಆಯ್ತಾ? ನೋಡಿ, ಈಗ ವಿದೇಶಾಂಗ ನೀತಿಯ ಒಂದು ಉದ್ದೇಶಗಳು ಯಾವ ರೀತಿ ಇರ್ತಕ್ಕಂಥದ್ದನ್ನ ನಾವು ನೋಡೋಣ. ವಿದೇಶಾಂಗ ನೀತಿಯ ಉದ್ದೇಶಗಳು
ಏನು ವಿದೇಶಾಂಗ ನೀತಿಯ ಉದ್ದೇಶಗಳು ಅಂತಕ್ಕಂಥದ್ದನ್ನು ಭಾರತವು ಸ್ವತಂತ್ರ ನಂತರ ಸಾರ್ವಭೌಮ ರಾಷ್ಟ್ರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಹ ಪ್ರಪಂಚದ ಇತರ ರಾಷ್ಟ್ರಗಳೊಂದಿಗೆ ತಾನು ವ್ಯವಹರಿಸುವಾಗ ಇತರ ರಾಷ್ಟ್ರಗಳೊಂದಿಗೆ ಹೊಂದಿರತಕ್ಕಂಥ ಒಂದು ಸಂಬಂಧವನ್ನು ನಾವು ಏನಂತ ಕರಿತೀವಿ, ವಿದೇಶಾಂಗ ನೀತಿ ಅಂತ ಕರೆಯುವ. ಆ ರೀತಿಯಾಗಿರ್ತಕ್ಕಂಥ ವಿದೇಶಾಂಗ ನೀತಿ ಇರುವಂತಕ್ಕಂಥದ್ದು ತನ್ನದಾಗಿರ್ತಕ್ಕಂತಹ ಒಂದು ಉದ್ದೇಶಗಳೊಂದಿದೆ. ಅದರಲ್ಲಿ ರಾಷ್ಟ್ರದ ಭದ್ರತೆ, ಯಾವುದೇ ಆಂತರಿಕವಾಗಿರ್ತಕ್ಕಂತಹ ಮತ್ತು ಬಾಹ್ಯವಾಗಿರ್ತಕ್ಕಂತಹ ಆಕ್ರಮಣಗಳನ್ನ ತಡೆಗಟ್ಟುವುದಕ್ಕಾಗಿ ತನ್ನನ್ನು ತಾನು ರಕ್ಷಣೆ ಮಾಡುವುದಕ್ಕಾಗಿ ರಾಷ್ಟ್ರದ ಒಂದು ಭದ್ರತೆ ಅಂತಕ್ಕಂಥದ್ದು ವಿದೇಶಾಂಗ ನೀತಿಯಲ್ಲಿ ಒಂದಾಗಿರ್ತಕ್ಕಂಥದ್ದು. ಆನಂತರ ಎರಡನೇದಾಗಿರ್ತಕ್ಕಂಥ ರಾಷ್ಟ್ರದ ಆರ್ಥಿಕ ಸಂವರ್ಧನೆ. ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಅಂದರೆ ದೇಶದಲ್ಲಿರ್ತಕ್ಕಂತಹ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿ ಅದನ್ನ ಮಾನವನ ಶಕ್ತಿ ಮತ್ತು ಯಂತ್ರೋಪಕರಣ ತಂತ್ರಜ್ಞಾನವನ್ನ ಬಳಸುವುದರ ಮೂಲಕ ರಾಷ್ಟ್ರದಲ್ಲಿ ಆರ್ಥಿಕವಾಗಿ ಪ್ರಬಲ ರಾಷ್ಟ್ರವನ್ನಾಗಿ ಮಾಡುವುದಿರ್ತಕ್ಕಂಥದ್ದೇ ಒಂದು ವಿದೇಶಾಂಗ ನೀತಿಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಹಾಗೂ ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸುವುದು. ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸುವುದು. ಬೇರೆ ದೇಶಗಳಲ್ಲಿ ಬಿತ್ತರಿಸುವುದು. ಇದರ ಅರ್ಥ ಏನಪ್ಪ ಅಂತಂದ್ರೆ, ನಮ್ಮ ಭಾರತದಲ್ಲಿರ್ತಕ್ಕಂತಹ ಆಚಾರ ವಿಚಾರಗಳು ಮತ್ತು ಉತ್ತಮವಾಗಿರ್ತಕ್ಕಂಥ ಸಾಂಸ್ಕೃತಿಕ ಅಂಶಗಳನ್ನ ಮತ್ತು ನಮಗೆ ಸಂಬಂಧಿಸಿದ ಹಾಗೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಮೌಲ್ಯಗಳು, ಉತ್ತಮವಾಗಿರ್ತಕ್ಕಂತಹ ಮಾನವೀಯತಾ ಮೌಲ್ಯಗಳನ್ನ ಬೇರೆ ದೇಶಗಳಲ್ಲಿ ಸಹ ಬಿತ್ತರಿಸಲು, ಬೇರೆ ದೇಶದಲ್ಲಿ ಸಹ ಪ್ರಸಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಭಾರತದಲ್ಲಿ ಕಾಣ್ತೀವಿ. ಆನಂತರ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿದೇಶಿ ರಾಷ್ಟ್ರಗಳು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು. ವಿರೋಧಿ ರಾಷ್ಟ್ರಗಳನ್ನು ವಿರೋಧಿಸುವುದು. ಹಾಗೂ ಅವುಗಳನ್ನು ಹತ್ತಿಕ್ಕತಕ್ಕಂಥ ಒಂದು ಕೆಲಸ ಈ ನಮ್ಮ ವಿದೇಶಾಂಗ ನೀತಿಯ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ದೇಶ. ಆನಂತರ ವಿಶ್ವಶಾಂತಿ ಮತ್ತು ವಿಶ್ವ ಸಹಬಾಳ್ವ. ವಿಶ್ವಶಾಂತಿ ಮತ್ತು ಸಹಬಾಳ್ವೆಯನ್ನ ಮೂಡಿಸುವುದು. ಇವು ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ವಿದೇಶಾಂಗ ನೀತಿಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ರಾಷ್ಟ್ರದ ಒಂದು ಭದ್ರತೆಯನ್ನ ಮಾಡ್ತಕ್ಕಂಥದ್ದು ಹಾಗೂ ರಾಷ್ಟ್ರದ ಆರ್ಥಿಕವಾಗಿ ಏನ್ ಮಾಡ್ತಕ್ಕಂಥದ್ದು, ಸಂವರ್ಧನೆ ಮಾಡ್ತಕ್ಕಂಥದ್ದು, ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಹರಡತಕ್ಕಂಥದ್ದು. ಅದರ ಜೊತೆಗೆ ಮಿತ್ರ ರಾಷ್ಟ್ರಗಳನ್ನ ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನ ವಿರೋಧಿಸ್ತಕ್ಕಂಥದ್ದು ಹಾಗೂ ಅವುಗಳನ್ನ ಹತ್ತಿಕ್ಕತಕ್ಕಂಥದ್ದು. ಅಷ್ಟೇ ಅಲ್ಲದೆ ವಿಶ್ವದ ಶಾಂತಿ, ಎಲ್ಲ ರಾಷ್ಟ್ರಗಳ ನಡುವೆ ಯಾವುದೇ ಬಲಾಢ್ಯ ಅಥವಾ ಬಲವನ್ನು ಪ್ರಯೋಗಿಸದೆ ವಿಶ್ವದಲ್ಲಿ ಶಾಂತಿಯನ್ನು ಮೂಡಿಸಿ ಎಲ್ಲ ರಾಷ್ಟ್ರಗಳೊಂದಿಗೆ ಸಹಬಾಳ್ವೆಯನ್ನು ಮೂಡಿಸತಕ್ಕಂಥದ್ದೇ ನಮ್ಮ ವಿದೇಶಾಂಗ ನೀತಿಯ ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ನಂತರ 1946 ಸೆಪ್ಟೆಂಬರ್ 7ರಂದು ನಮ್ಮ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರಿರ್ತಕ್ಕಂಥವರು ನೀಡಿರ್ತಕ್ಕಂತಹ ಒಂದು ರೇಡಿಯೋ ಸಂದರ್ಶನದಲ್ಲಿ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳು ಅಂತಕ್ಕಂಥವು ಚೀನಾ, ಅಮೆರಿಕ ಮತ್ತು ರಷ್ಯಾದ ಮೇಲೆ ಪ್ರಭಾವವನ್ನು ಬೀರಿ ಆ ಒಂದು ರೇಡಿಯೋ ಸಂದರ್ಶನದಲ್ಲಾಗಿರ್ತಕ್ಕಂತಹ ವಿಚಾರಗಳನ್ನು ಸಹ ತಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥವರು ನಾವು ಯಾರನ್ನ ಕರಿತೀವಿ, ಜವಾಹರ್ಲಾಲ್ ನೆಹರು ಅಂತಕ್ಕಂಥವರು. ಜವಾಹರ್ಲಾಲ್ ನೆಹರು
ಲಾಲ್ ನೆಹರು ಅಂತಕ್ಕಂಥವರು 1946 ಸೆಪ್ಟೆಂಬರ್ 7ರಂದು ಒಂದು ರೇಡಿಯೋ ಭಾಷಣದಲ್ಲಿ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ವಿಚಾರಧಾರೆಗಳನ್ನ ರೂಪುರೇಷೆಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸಿರ್ತಕ್ಕಂಥದ್ದನ್ನ, ಇದರ ಒಂದು ಅಂಶಗಳನ್ನ ರೂಪುರೇಷೆಗಳ ಅರಿವು ಬಗ್ಗೆ ಚೀನಾ ಮತ್ತು ಅಮೆರಿಕ ಮತ್ತು ರಷ್ಯಾ ಅಂತಕ್ಕಂಥದ್ದು ಇದರಿಂದ ಪ್ರಭಾವಿತವಾಗಿ ತಮ್ಮ ದೇಶದಲ್ಲಿ ಅಳವಡಿಸಿಕೊಂಡರು. ಆಗ ತಾನೇ ಭಾರತದ ಸ್ವತಂತ್ರ ನಂತರ ಏನು ಒಂದು ಭಾರತದ ಒಂದು ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ಒಂದು ಜವಾಹರ್ಲಾಲ್ ನೆಹರು ಅಂತಕ್ಕಂಥವರು ತಮ್ಮ ಪ್ರಧಾನಮಂತ್ರಿಯ ಒಂದು ಖಾತೆಯ ಜೊತೆಗೆ ವಿದೇಶಾಂಗ ನೀತಿಯ ಖಾತೆಯನ್ನು ಹೊಂದಿದ್ದರಿಂದ ಅವರು ಈ ಒಂದು ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಸ್ಪಷ್ಟ ನಿರೂಪಣೆ ಮತ್ತು ರೂಪರೇಷೆಗಳ ಒಂದು ಅರಿವನ್ನು ಮೂಡಿಸುವುದರಿಂದ ಅವರನ್ನ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಸಮರ್ಥವಾಗಿ ನಿಭಾಯಿಸುವುದರಿಂದ ಇವರನ್ನ ವಿದೇಶಾಂಗ ನೀತಿಯ ಶಿಲ್ಪಿ ಅಥವಾ ನೀತಿಯನ್ನು ವರ್ಣಿಸಿರ್ತಕ್ಕಂತಹ ವಿದೇಶಾಂಗ ನೀತಿಯ ಅಂತಕ್ಕಂಥದ್ದನ್ನ ಮೂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂತ ವಿದೇಶಾಂಗ ನೀತಿ ಅಂತಕ್ಕಂಥವರು ನೆಹರುವರ ವಿದೇಶಾಂಗ ನೀತಿ ಎಂದು ವರ್ಣಿಸಲಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮಕ್ಕಳ 1947 ಸೆಪ್ಟೆಂಬರ್ 7ರಂದು ಜವಾಹರ್ಲಾಲ್ ನೆಹರು ಅಂತಕ್ಕಂಥವರು ರೇಡಿಯೋ ಒಂದು ಭಾಷಣದ ಮೂಲಕ ವಿದೇಶಾಂಗ ನೀತಿಯ ರೂಪರೇಷೆಗಳನ್ನು ಸಿದ್ಧಪಡಿಸಿ ಅವುಗಳ ಬಗ್ಗೆ ಅರಿವನ್ನು ಮೂಡಿಸಿ ಅಮೆರಿಕ, ರಷ್ಯಾ ಮತ್ತು ಚೀನಾ ದೇಶಗಳ ಬಗ್ಗೆ ಚೀನಾಗಳಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಪ್ರೇರಿತರಾಗಿರ್ತಕ್ಕಂಥವರು. ಅಷ್ಟೇ ಅಲ್ಲದೆ ಅವರು ಪ್ರಧಾನಮಂತ್ರಿ ನಂತರ ವಿದೇಶಾಂಗ ಖಾತೆಯನ್ನು ನಿಭಾಯಿಸಿ ವಿದೇಶಾಂಗ ನೀತಿಯ ಬಗ್ಗೆ ಅರಿವನ್ನು ಮೂಡಿಸಿದ್ದರಿಂದ ಅವರನ್ನು ಏನಂತ ಕರಿತೀವಿ ಅಂದರೆ ವಿದೇಶಾಂಗ ನೀತಿಯ ಒಂದು ಶಿಲ್ಪಿ ಅಥವಾ ವಿದೇಶಾಂಗ ನೀತಿಯನ್ನು ವರ್ಣಿಸಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ಕರೀತೀವಿ. ಈ ರೀತಿಯಾಗಿರ್ತಕ್ಕಂತಹ ಭಾರತದಲ್ಲಿ ಹೊಂದಿರತಕ್ಕಂತಹ ವಿದೇಶಾಂಗ ನೀತಿ ಅಂತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ಸಂಗತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅವುಗಳಲ್ಲಿ ರಾಷ್ಟ್ರೀಯ ಭೌಗೋಳಿಕ ಸಂಗತಿಗಳು ಅಂತಕ್ಕಂಥದ್ದು ವಿದೇಶಾಂಗ ನೀತಿಯ ಸಂಗತಿಗಳು ವಿಚಾರಧಾರೆಗಳು ಅಂತ. ಒಂದನೇದು ಭೌಗೋಳಿಕ ಅಂಶಗಳು, ಎರಡನೇದು ರಾಜಕೀಯ ಹಿತಾಸಕ್ತಿಗಳು, ಒಂದನೇದಾಗಿರ್ತಕ್ಕಂಥದ್ದು ಭೌಗೋಳಿಕ ಅಂಶಗಳು, ರಾಜಕೀಯ ಹಿತಾಸಕ್ತಿಗಳು, ರಾಜಕೀಯ ಪರಿಸ್ಥಿತಿ, ಆಮೇಲೆ ದೇಶದ ಅಲ್ಲಿರತಕ್ಕಂತಹ ಆರ್ಥಿಕ ವ್ಯವಸ್ಥೆ, ರಕ್ಷಣಾ ಸಾಮರ್ಥ್ಯ ಮತ್ತು ಜನಾಭಿಪ್ರಾಯ, ಅಂತಾರಾಷ್ಟ್ರೀಯ ಪರಿಸರ ಮುಂತಾದ ಅಂಶಗಳು ನಮ್ಮ ಭಾರತ ವಿದೇಶಾಂಗ ನೀತಿಯಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಸಂಗತಿಗಳು. ಯಾವ್ಯಾವು? ರಾಜಕೀಯ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ, ಅನಂತರ ರಕ್ಷಣಾ ಸಾಮರ್ಥ್ಯ, ಹಾಗೂ ಜನಾಭಿಪ್ರಾಯ, ಅಂತಾರಾಷ್ಟ್ರೀಯ ಪರಿಸರ. ಇವು ನಮ್ಮ ವಿದೇಶಾಂಗ ನೀತಿಯಲ್ಲಿ ಅಡಕವಾಗಿರ್ತಕ್ಕಂತಹ ಒಂದು ಸಂಗತಿಗಳು ಅಂತಕ್ಕಂಥ ವಿಚಾರಧಾರೆಗಳು ಅಂತಕ್ಕಂಥದ್ದು. ಜವಾಹರ್ಲಾಲ್ ನೆಹರು 1947 ಸೆಪ್ಟೆಂಬರ್ 7ರಂದು ತಮ್ಮ ರೇಡಿಯೋ ಭಾಷಣದ ಮೂಲಕ ಅಮೆರಿಕ, ರಷ್ಯಾ ಮತ್ತು ಚೀನಾದ ಮೇಲೆ ಪ್ರಭಾವ ಬೀರುವುದಲ್ಲದೆ ಅವರು ಪ್ರಧಾನಮಂತ್ರಿ ಹುದ್ದೆಯನ್ನು ಒಳಗೊಂಡಂತೆ ಪ್ರಧಾನಮಂತ್ರಿ ಹುದ್ದೆಯನ್ನು ಅಳವಡಿಸಿಕೊಂಡು ಅದರ ಜೊತೆಗೆ ವಿದೇಶಾಂಗ ನೀತಿಯ ಖಾತೆಯನ್ನು ಹೊಂದುವುದರ ಮೂಲಕ ವಿದೇಶಾಂಗ ನೀತಿಯನ್ನು ವರ್ಣಿಸುವುದರಿಂದ ಭಾರತದ ವಿದೇಶಾಂಗ ನೀತಿಯ ಒಂದು ಶಿಲ್ಪಿ ಅಂತಕ್ಕಂಥದ್ದನ್ನು ಕರಿತೀವಿ.
ಆ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಭಾರತವು ತನ್ನ ವಿದೇಶ ನೀತಿಯಲ್ಲಿ ಒಳಗೊಂಡಿರ್ತಕ್ಕಂಥ ಅಂಶಗಳಿವೆ. ಭೌಗೋಳಿಕ ಅಂಶಗಳು ಅಂದ್ರೆ ಭಾರತಕ್ಕೆ ಸಂಬಂಧಿಸಿರ್ತಕ್ಕಂತಹ ಭೌಗೋಳಿಕ ಸಂಬಂಧಿಸಿರ್ತಕ್ಕಂಥದ್ದು, ರಾಜಕೀಯ ಒಂದು ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ, ರಕ್ಷಣಾ ಸಾಮರ್ಥ್ಯ, ಜನಾಭಿಪ್ರಾಯ, ಅಂತಾರಾಷ್ಟ್ರೀಯ ಪರಿಸರ, ಇವುಗಳೆಲ್ಲವೂ ಸಹ ಆ ಒಂದು ವಿದೇಶ ನೀತಿಯಲ್ಲಿ ಅಡಕವಾಗಿರ್ತಕ್ಕಂತಹ ಒಂದು ಅಂಶಗಳು ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಮ್ಮ ಭಾರತದಲ್ಲಿ ವಿದೇಶಾಂಗ ನೀತಿ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂತಹ ಏನು ಒಂದು ಅಡಕವಾಗಿರ್ತಕ್ಕಂಥ ಅಂಶಗಳು. ಈಗ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಇರತಕ್ಕಂಥದ್ದು, ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು. ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು. ಈ ಒಂದು ವಿದೇಶಾಂಗ ನೀತಿಯಲ್ಲಿ ಭಾರತವು ನೋಡಬಹುದಂತಕ್ಕಂಥ ಅಂಶಗಳಲ್ಲಿ ಪಂಚಶೀಲ ತತ್ವಗಳು ಒಂದನೇದಾಗಿರ್ತಕ್ಕಂಥದ್ದು. ಪಂಚಶೀಲ ತತ್ವಗಳು ಭಾರತ ಪ್ರಧಾನಮಂತ್ರಿ ಹಾಗೂ ರಷ್ಯಾದಲ್ಲಿರ್ತಕ್ಕಂತಹ ಚೀನಾದ ಪ್ರಧಾನಿಯಾಗಿರ್ತಕ್ಕಂತಹ ಪ್ರಧಾನಿಗಳು ಎರಡು ವ್ಯಕ್ತಿಗಳು ಇರ್ತಕ್ಕಂಥವರು ಸೇರಿಕೊಂಡು ಒಂದು ವಿಶ್ವದ ರಾಷ್ಟ್ರಗಳ ವಿಭಿನ್ನವಾಗಿರ್ತಕ್ಕಂತಹ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆಗಳನ್ನು ಹೊಂದಿದರೂ ಸಹ ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆಯನ್ನು ಹೊಂದುವುದಕ್ಕಾಗಿ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅಂತಕ್ಕಂಥವರು ಮತ್ತು ಚೀನಾದ ಪ್ರಧಾನಿಯಾಗಿರ್ತಕ್ಕಂಥ ಚೌ ಎನ್ಲಾಯ್ ಅಂತಕ್ಕಂಥವರು 1954 ಜೂನ್ ತಿಂಗಳಲ್ಲಿ ವಿಶ್ವದ ಒಂದು ಶಾಂತಿ ಸಹಬಾಳ್ವೆಗಾಗಿ ಜೂನ್ ತಿಂಗಳಲ್ಲಿ ವಿಶ್ವದಲ್ಲಿರತಕ್ಕಂತಹ ಶಾಂತಿ ಮತ್ತು ಸಹಭಾಗಿತ್ವಕ್ಕಾಗಿ ಈ ಎರಡು ರಾಷ್ಟ್ರಗಳ ಚೀನಾದ ಪ್ರಧಾನಿ ಮತ್ತು ಭಾರತ ಪ್ರಧಾನಿ ಅಂತಕ್ಕಂಥವರು ಅಂತಾರಾಷ್ಟ್ರೀಯ ಸಮೃದ್ಧಿಗಾಗಿ 5 ತತ್ವಗಳನ್ನ ಒಳಗೊಂಡಿರುವುದನ್ನ ನಾವು ಪಂಚಶೀಲ ತತ್ವ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ವಿಶ್ವದ ರಾಷ್ಟ್ರಗಳಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಇರ್ತಕ್ಕಂಥ ವಿಭಿನ್ನ ವಿಚಾರಗಳ ಒಂದು ಅಭಿವೃದ್ಧಿಗಾಗಿ ವಿಶ್ವದಲ್ಲಿ ವಿಶ್ವ ಶಾಂತಿಯನ್ನ ಮೂಡಿಸುವ ಒಂದು ಉದ್ದೇಶಕ್ಕಾಗಿ ತಮ್ಮದೇ ಆಗಿರ್ತಕ್ಕಂತಹ ವಿಚಾರಧಾರೆಗಳನ್ನ ಪ್ರಸ್ತುತಪಡಿಸುವುದಕ್ಕಾಗಿ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಮತ್ತು ಚೀನಾದ ಪ್ರಧಾನಿಯಾಗಿರ್ತಕ್ಕಂಥ ಚೌ ಎನ್ಲಾಯ್ ಅಂತಕ್ಕಂಥವರು 1950 ಜೂನ್ ತಿಂಗಳಲ್ಲಿ 2 ಜನ ಪ್ರಧಾನಮಂತ್ರಿಗಳು ಸೇರಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಒಂದು ಸಂಬಂಧ ಸಮೃದ್ಧಿಗಾಗಿ 5 ಪಂಚಶೀಲ ತತ್ವಗಳನ್ನ ಜಾರಿಗೆ ತರ್ತಾರೆ. ಆ ಪಂಚಶೀಲ ತತ್ವಗಳಂದ್ರೆ ಯಾವ್ಯಾವ ಅಂದ್ರೆ ಪರಸ್ಪರರ ಪ್ರಾದೇಶಿಕತೆ ಹಾಗೂ ಸಾರ್ವಭೌಮತ್ವ ಗೌರವ ಹಾಗೂ ಸಾರ್ವಭೌಮತ್ವ ಗೌರವ. ಎಲ್ಲ ತಮ್ಮ ರಾಷ್ಟ್ರಗಳಲ್ಲಿ ಸಾರ್ವಭೌಮತ್ವಕ್ಕೆ ಗೌರವವನ್ನು ನೀಡ್ತಕ್ಕಂಥ ಪ್ರಾದೇಶಿಕ ಒಂದು ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಅಂದ್ರೆ ತನ್ನ ಒಂದು ರಾಷ್ಟ್ರದಲ್ಲಿ ಬರ್ತಕ್ಕಂಥ ಇತರ ರಾಜ್ಯಗಳ ಒಂದು ಪ್ರಾದೇಶಿಕ ಮತ್ತು ಅವುಗಳನ್ನು ಸಾರ್ವಭೌಮತ್ವ ಎಲ್ಲ ಅವೇ ಪ್ರಮುಖವಾಗಿರ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಾರ್ವಭೌಮತ್ವವನ್ನು ಗೌರವವನ್ನು ಕೊಡ್ತಕ್ಕಂಥದ್ದು. ಪರಸ್ಪರರು ಆಕ್ರಮಣ ಮಾಡದೇ ಇರ್ತಕ್ಕಂಥದ್ದು, ಪರಸ್ಪರ ಆಕ್ರಮಣ ಮಾಡದಿರುವುದು, ಪರಸ್ಪರ ಆಕ್ರಮಣ ಮಾಡದಿರುವುದು. ಆನಂತರ ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು. ಆಂತರಿಕ ವ್ಯವಹಾರದಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು, ಕ್ಷೇಪ ಮಾಡದೇ ಇರುವುದು.
ಮತ್ತು ಸಮಾನತೆ, ಪರಸ್ಪರ ಸಹಕಾರ, ಸಮಾನತೆ. ಐದನೇದಾಗಿರ್ತಕ್ಕಂಥದ್ದು ನಾವು ನೋಡ್ತಕ್ಕಂಥದ್ದು ಶಾಂತಿಯುತ ಸಹಬಾಳ್ವೆ. ಶಾಂತಿಯುತ ಸಹಬಾಳ್ವೆ ಇವು ಭಾರತ ಮತ್ತು ಚೀನಾದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಚೌಹಾನ್ ಲಾಯ್ ಮತ್ತು ಜವಾಹರ್ಲಾಲ್ ನೆಹರು ಅವರು 1954 ಜೂನ್ ತಿಂಗಳಲ್ಲಿ ತಾವು ವಿಶ್ವದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಶಾಂತಿ ಸಹಬಾಳ್ವೆಯನ್ನ ಪರಸ್ಪರವಾಗಿ ಅರಿವನ್ನು ಮೂಡಿಸುವುದಕ್ಕಾಗಿ, ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಸಹಬಾಳ್ವೆಯನ್ನ ಮಾಡುವುದಕ್ಕಾಗಿ, ವಿಭಿನ್ನತೆಯನ್ನು ಹೋಗಲಾಡಿಸುವುದಕ್ಕಾಗಿ 1950 ಜೂನ್ ತಿಂಗಳಲ್ಲಿ ಭಾರತದ ಪ್ರಧಾನಿ ಮತ್ತು ಚೀನಾದ ಪ್ರಧಾನಿ ಅಂತಕ್ಕಂಥವರು 5 ಪಂಚಶೀಲ ತತ್ವಗಳನ್ನು ಅಸ್ತಿತ್ವಕ್ಕೆ ತರ್ತಾರೆ. ಪರಸ್ಪರ ಪ್ರಾದೇಶಿಕತೆ ಮತ್ತು ಸಾರ್ವಭೌಮ, ಅವರ ಒಂದು ಪ್ರಾದೇಶಿಕತೆ, ತಮ್ಮ ದೇಶದಲ್ಲಿರ್ತಕ್ಕಂತಹ ಪ್ರಾದೇಶಿಕತೆ ಅಂದರೆ ರೀಜನಲ್, ಅದರ ಪ್ರಾದೇಶಿಕತೆಯನ್ನು ಮತ್ತು ಅದರ ಸಾರ್ವಭೌಮತ್ವವನ್ನು, ಆ ಒಂದು ರಾಷ್ಟ್ರದ ಒಂದು ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಪರಸ್ಪರರ ಮೇಲೆ, ಚೀನಾವು ಭಾರತದ ಮೇಲೆ, ಭಾರತವು ಚೀನಾದ ಮೇಲೆ ಆಕ್ರಮಣ ಮಾಡದೇ ಇರ್ತಕ್ಕಂಥದ್ದು. ಆಂತರಿಕ ವ್ಯವಹಾರದಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡೋದು, ಯಾವುದೇ ಚೀನಾ ಅಂತಕ್ಕಂಥದ್ದು ಭಾರತದ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರ್ತಕ್ಕಂಥದ್ದು. ಅದೇ ರೀತಿ ಚೀನಾದ ಒಂದು ಆಂತರಿಕ ವ್ಯವಹಾರದಲ್ಲಿ ಭಾರತ ಹಸ್ತಕ್ಷೇಪ ಮಾಡದೇ ಇರ್ತಕ್ಕಂಥದ್ದು. ಪರಸ್ಪರರು ಸಹಕಾರ ಅಂತಕ್ಕಂಥದ್ದು ಸಮಾನತೆಯಿಂದ ಯಾವುದೇ ಭೇದ ಭಾವ ಇಲ್ಲದೆ ಸಮಾನತೆ ಮಾಡ್ತಕ್ಕಂಥದ್ದು. ಆ ನಂತರ ಶಾಂತಿಯುತವಾಗಿರ್ತಕ್ಕಂಥ ಸಹಬಾಳ್ವೆ, ಯಾವುದೇ ಆಕ್ರಮಣ ಯುದ್ಧಗಳನ್ನು ಮಾಡದೆ ಎಲ್ಲರೂ ಸಹ ನಾವು ಒಂದಾಗಿ ಶಾಂತಿಯುತವಾಗಿರ್ತಕ್ಕಂತಹ ಸಹಬಾಳ್ವೆಯಿಂದ ಇರೋಣ ಅಂತಕ್ಕಂಥದ್ದು ಮಾಡಿರ್ತಕ್ಕಂತಹ ಒಂದು ಪಂಚಶೀಲ ತತ್ವಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಇವು ಪಂಚಶೀಲ ತತ್ವಗಳು. ಅರ್ಥ ಆಯ್ತಾ ಮಕ್ಕಳ? ಸರಿ, ಈಗ ಎರಡನೇದಾಗಿರ್ತಕ್ಕಂಥದ್ದು ಅಲಿಪ್ತ ನೀತಿ. ಅಲಿಪ್ತ ನೀತಿ ನೋಡಿ, ವಿಶ್ವದ ಯಾವುದೇ ಶಕ್ತಿಶಾಲಿ ಬಣಕ್ಕೆ ಸೇರದೆ ತನ್ನದೇ ಆಗಿರ್ತಕ್ಕಂಥ ಧೋರಣೆಯನ್ನು ತಾಳ್ತಕ್ಕಂಥದಕ್ಕೆ ನಾವು ಅಲಿಪ್ತ ನೀತಿ ಅಂತ ಕರೀತೀವಿ. ವಿಶ್ವದ ಯಾವುದೇ ಶಕ್ತಿಶಾಲಿ ಬಣಕ್ಕೆ ಸೇರದೆ ತನ್ನದೇ ಆದ ಧೋರಣೆಯನ್ನ ತೋರುವುದನ್ನ ಏನಂತ ಕರಿತೀವಿ ನಾವು? ಅಲಿಪ್ತ ನೀತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅಲಿಪ್ತ ನೀತಿಗೆ ಉದಾಹರಣೆ ಅಂದ್ರೆ ನಮ್ಮ ಭಾರತ. ನೋಡಿ, ಎರಡನೇ ಮಹಾಯುದ್ಧ ನಂತರ 1939ರಿಂದ 45ರವರೆಗೆ 2 ಮಹಾನ್ ಯುದ್ಧಗಳು ಅಂತಕ್ಕಂಥವು ಪ್ರಪಂಚದಲ್ಲಿ ನಡೆದವು. ಈ 2 ಮಹಾನ್ ಯುದ್ಧಗಳು ನಡೆದ ನಂತರ ವಿಶ್ವದಲ್ಲಿ 2 ಶಕ್ತಿಶಾಲಿ ರಾಷ್ಟ್ರಗಳು ಹೊರಹೊಮ್ಮುತ್ತವೆ. ಒಂದನೇದು ರಷ್ಯಾ, ಎರಡನೇದು ಅಮೆರಿಕ. ಅಮೆರಿಕ ಅಂತಕ್ಕಂಥದ್ದು ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನ ಹೊಂದಿರ್ತಕ್ಕಂಥ ಪ್ರಜಾತಾಂತ್ರಿಕ ವ್ಯವಸ್ಥೆ. ಇದು ಕಮ್ಯುನಿಸ್ಟ್ ವ್ಯವಸ್ಥೆ. ನೋಡಿ, ಈ 2 ಶಕ್ತಿಶಾಲಿ ರಾಷ್ಟ್ರಗಳು ಅಂತಕ್ಕಂಥವು ತಮ್ಮದೇ ಆಗಿರ್ತಕ್ಕಂತಹ ಧೋರಣೆಯನ್ನ ತಾಳುತ್ತಾ ಪ್ರಪಂಚದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಬೀರ್ತವೆ. ಆದರೆ ಈ ಒಂದು ಕಮ್ಯುನಿಸ್ಟ್ ವ್ಯವಸ್ಥೆಗೂ ಸೇರದೆ, ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಸೇರದೆ, ಶಕ್ತಿಶಾಲಿ ಬಣಕ್ಕೆ ಸೇರದೆ ತನ್ನದೇ ಆಗಿರ್ತಕ್ಕಂತಹ ಒಂದು ಧೋರಣೆಯನ್ನು ತಾಳಿರ್ತಕ್ಕಂಥದ್ದು ಭಾರತ ನಡುವೆ ಒಂದು ತೋರದೆ ಅಲಿಪ್ತ ನೀತಿಯನ್ನ ಧೋರಣೆಯನ್ನು ತೋರಿಸಿರ್ತಕ್ಕಂಥದ್ದು ಭಾರತ. ಆದರೆ 2 ರಾಷ್ಟ್ರಗಳಂತಕ್ಕಂಥದ್ದು ತಮ್ಮದೇ ಆಗಿರ್ತಕ್ಕಂತಹ ಒಂದು ಶಕ್ತಿಶಾಲಿ ಬಣವನ್ನು ತೋರಿಸ್ತಕ್ಕಂಥದ್ದು ಶೀತಲ ಸಮರ ಅಂದ್ರೆ ಕೋಲ್ಡ್ ವಾರ್ ಅಂತಕ್ಕಂತಹ ಒಂದು ಯುದ್ಧವನ್ನ ಮಾಡ್ತಾ ಇರ್ತವೆ. ಆದರೆ ಭಾರತ ಅಂತಕ್ಕಂಥದ್ದು ರಷ್ಯಾದ ಕಡೆಗೆ ಸೇರದೆ, ಕಮ್ಯುನಿಸ್ಟ್ ವ್ಯವಸ್ಥೆಗೆ ಸೇರದೆ, ಅಮೆರಿಕದ ಪ್ರಜಾತಾಂತ್ರಿಕ ವ್ಯವಸ್ಥೆಗೂ ಸೇರದೆ
ಅಲಿಪ್ತ ನೀತಿಯನ್ನ ಅನುಸರಿಸಿ ತಟಸ್ಥ ಧೋರಣೆಯನ್ನು ತಾಳಿರ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ, ಅಲಿಪ್ತ ನೀತಿ ಅಂತ ಹೇಳ್ಬಿಟ್ಟು ಕರೀತೀವಿ. ಆದರೆ ಈ ಎರಡೂ ಪಡೆಗಳ ವಿಶ್ವಾಸವನ್ನು ಪಡೆಯುವುದರ ಮೂಲಕ ಭಾರತ ಅಂತಕ್ಕಂಥದ್ದು ಅಮೆರಿಕದಿಂದ ಆರ್ಥಿಕ ನೆರವನ್ನು, ರಷ್ಯಾದಿಂದ ಭದ್ರತಾ ನೆರವನ್ನು ಪಡೆಯುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ. ನೋಡಿ, ಭಾರತ ಅಂತಕ್ಕಂಥದ್ದು ಎರಡು ಶಕ್ತಿಶಾಲಿ ರಾಷ್ಟ್ರಗಳ ಒಂದು ಬಣಕ್ಕೆ ಸೇರದೆ, ಅವುಗಳನ್ನು ಶೀತಲ ಸಮರದ ವಿಚಾರಕ್ಕೆ ತಲೆ ಹಾಕದೆ ಭಾರತ ಅಂತಕ್ಕಂಥದ್ದು ತಟಸ್ಥ ಧೋರಣೆಯನ್ನ ತೋರಿ ಭಾರತ ಅಂತಕ್ಕಂಥದ್ದು ರಷ್ಯಾದೊಂದಿಗೆ ಭದ್ರತಾ ನೆರವು ಮತ್ತು ಅಮೆರಿಕದೊಂದಿಗೆ ಆರ್ಥಿಕ ನೆರವನ್ನು ಪಡೆಯುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರ ಅಂತಕ್ಕಂಥದ್ದು ನಾವು ಕಾಣಬಹುದು. ಇಂತಹ ವಿದೇಶಿ ನೀತಿ ರೂಪಿಸಿರ್ತಕ್ಕಂಥದ್ದು ನೆಹರು ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿ ಅಂತಕ್ಕಂಥವರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಸವಾಲಿನ ಧೋರಣೆಯನ್ನು ತಾಳಿ ಅಲಿಪ್ತ ನೀತಿಯನ್ನು ಅನುಸರಿಸಿ ಬಂದಿರತಕ್ಕಂಥದ್ದು ನಾವು ನೋಡತಕ್ಕಂಥದ್ದು. ಅದೇ ರೀತಿ 1965 1971ರಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧಗಳು ಈ ರೀತಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ತಮ್ಮದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಒಳಗೊಂಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ. ಭಾರತ ಅಂತಕ್ಕಂಥದ್ದು ಎರಡು ಶಕ್ತಿಶಾಲಿ ಬಣಗಳ ರಾಷ್ಟ್ರಕ್ಕೆ ಸೇರದೆ ತನ್ನದೇ ಆಗಿರ್ತಕ್ಕಂತಹ ತಟಸ್ಥ ಧೋರಣೆಯನ್ನು ತಾಳಿ ರಷ್ಯಾದೊಂದಿಗೆ ಭದ್ರತೆ ಸಹಕಾರವನ್ನು, ಅಮೆರಿಕದೊಂದಿಗೆ ಆರ್ಥಿಕ ಸಹಕಾರವನ್ನ ಪಡೆಯುವುದರ ಮೂಲಕ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿ ನೆಹರು ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆದಾಗ ಹಾಗೂ ಅವರಾದ ನಂತರ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಹ ಅವರು ಸಹ ಏನು ಮಾಡಿದ್ರು, ತಮ್ಮದೇ ಆಗಿರ್ತಕ್ಕಂತಹ ಅಲಿಪ್ತ ನೀತಿಯನ್ನು ಅನುಸರಿಸಿದರು. ಅದರ ಜೊತೆಗೆ 1965 1971ರಲ್ಲಿ ನಡೆದಿರ್ತಕ್ಕಂಥ ಪಾಕಿಸ್ತಾನದ ಒಂದು ನಡುವೆ ನಡೆದಿರ್ತಕ್ಕಂಥ ಭಾರತ ಮತ್ತು ಪಾಕಿಸ್ತಾನ ಯುದ್ಧಗಳಲ್ಲೂ ಸಹ ಅಲಿಪ್ತ ನೀತಿಯ ಧೋರಣೆಯನ್ನೇ ಮಾಡಿದರು. ಈಗ ಇತ್ತೀಚೆಗೆ ಬಂದಿರತಕ್ಕಂತಹ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಈ ಒಂದು ಪಾಕಿಸ್ತಾನದೊಂದಿಗೆ ಮೈತ್ರಿಯನ್ನು ಬೆಳೆಸಿಕೊಳ್ಳುವುದರ ಮೂಲಕ ಅಲಿಪ್ತ ನೀತಿಯನ್ನು ಅನುಸರಿಸಿರ್ತಕ್ಕಂಥದ್ದು ನಾವು ಎರಡನೇದಾಗಿರ್ತಕ್ಕಂಥದ್ದನ್ನ ಕಾಣಬಹುದು. ಇಂಥ ಒಂದು ವ್ಯವಸ್ಥೆಯನ್ನ ನಾವು ಭಾರತದಲ್ಲಿ ಅಲಿಪ್ತ ನೀತಿ ಅಂತಕ್ಕಂಥದನ್ನ ನೋಡ್ತೀವಿ. ನೆಕ್ಸ್ಟ್ ಮೂರನೇದಾಗಿರ್ತಕ್ಕಂಥದ್ದು ವಸಾಹತುಶಾಹಿತ್ವ ವಿರೋಧ. ವಸಾಹತು ಶಾಹಿತ್ವ ವಿರೋಧ ಅಂದ್ರೆ ಏನು? ವಸಾಹತು ಅಂತಕ್ಕಂಥದ್ದನ್ನ, ವಸಾಹತು ಶಾಹಿತ್ವವನ್ನ ಭಾರತ ಕಡಾಖಂಡಿತವಾಗಿ ಈ ರೀತಿಯನ್ನ ವಿರೋಧಿಸದೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದನ್ನ ಏನಂತ ಕರೀತೇವೆ ನಾವು? ವಸಾಹತು ಶಾಹಿತ್ವ. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನ ತನ್ನ ಸ್ವಾಧೀನಕ್ಕೆ, ತನ್ನ ಒಂದು ಅಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನ, ಆ ದೇಶ ಪಡೆದಿರ್ತಕ್ಕಂತಹ ಅತ್ಯುನ್ನತವಾಗಿರ್ತಕ್ಕಂಥ ಶ್ರೇಷ್ಠ ಅಧಿಕಾರವನ್ನ ಹತ್ತಿಕ್ಕಿ ಆ ಸ್ವಾರ್ಥಕ್ಕಾಗಿ ದುರುಪಯೋಗ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಏನಂತ ಕರಿತೀವಿ ನಾವು? ವಸಾಹತುಶಾಹಿ ಅಂತಕ್ಕಂಥದ್ದು. ಒಂದು ರಾಷ್ಟ್ರ ಬೇರೊಂದು ರಾಷ್ಟ್ರವನ್ನ ತನ್ನ ಸ್ವಾಧೀನಕ್ಕೆ, ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಹಾಗೂ ಆ ದೇಶದ ಸಾರ್ವಭೌಮತ್ವವನ್ನ ಹತ್ತಿಕ್ಕಿ ಅದನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದನ್ನ ಏನಂತ ಕರಿತೀವಿ ನಾವು? ವಸಾಹತುಶಾಹಿ. ಅಂದ್ರೆ ಬೇರೆ ರಾಷ್ಟ್ರವನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನ ಪಡೆಯತಕ್ಕಂತಹ ಒಂದು ಬಲಾಢ್ಯವಾಗಿರ್ತಕ್ಕಂತಹ ಅಥವಾ ಒಂದು ತನ್ನದೇ ಆಗಿರ್ತಕ್ಕಂತಹ ಆಂತರಿಕ ಮತ್ತು ಬಾಹ್ಯವಾಗಿರ್ತಕ್ಕಂಥ ಶಕ್ತಿಯನ್ನು ಕುಂದಿಸಿ ಅದರ ಸಾರ್ವವನ್ನು ಹತ್ತಿಕ್ಕೆ ಅದನ್ನ ಸ್ವಾರ್ಥಕ್ಕಾಗಿ ಬೇರೆ ರಾಷ್ಟ್ರವನ್ನು ಬಳಸಿಕೊಳ್ತಕ್ಕಂಥದ್ದೊಂದು ವ್ಯವಸ್ಥೆ ಏನಂತ ಕರಿತೀವಿ ನಾವು? ವಸಾಹತು ಶಾಹಿತ್ವ ಅಂತ ಹೇಳ್ಬಿಟ್ಟು ಕರಿತೀವಿ. ಶಾಹಿತ್ಯವನ್ನ ವಿರೋಧಿಸಿ ಸ್ವತಂತ್ರ ಬೆಳೆಸಿಕೊಂಡ ಭಾರತ ಸ್ವಾಭಾವಿಕವಾಗಿ ಅದನ್ನ ವಿರೋಧಿಸ್ತಾ ಇದೆ.
ಉದಾಹರಣೆಗೆ ಭಾರತ ಅಂತಕ್ಕಂಥದ್ದು ಏನು 1498ರಲ್ಲಿ ಬ್ರಿಟಿಷರು ಅಂತಕ್ಕಂಥವರು, ಫ್ರೆಂಚರು ಮತ್ತು ಪೋರ್ಚುಗೀಸರು ಮತ್ತು ಸ್ಪೇನರು, ಡಚ್ಚರು ಅಂತಕ್ಕಂಥವರು ಭಾರತಕ್ಕೆ ಬಂದು ಭಾರತದಲ್ಲಿ ಏನು ವಸಾಹತು ಸ್ಥಾಪಿಸಿ ಪ್ರದೇಶಗಳನ್ನು ಸ್ಥಾಪಿಸಿ ಆ ರಾಷ್ಟ್ರಗಳ ಪ್ರದೇಶಗಳನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ಸ್ವಾರ್ಥಕ್ಕಾಗಿ ಬಳಸಿರ್ತಕ್ಕಂತಹ, ಉದಾಹರಣೆಗೆ ಬಂಗಾಳದ ಪ್ರದೇಶದಲ್ಲಿ ದಸ್ತಕಗಳನ್ನು ದುರುಪಯೋಗ ಮಾಡಿಕೊಂಡು ಸನ್ನದ್ಧ ಮಾಡುವುದರ ಮೂಲಕ ದಸ್ತಕಗಳನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ನಾವು ಈಗಾಗಲೇ ತಿಳಿದಿರ್ತಕ್ಕಂಥದ್ದು. ಆದ್ದರಿಂದ ಭಾರತ ಅಂತಕ್ಕಂಥದ್ದು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಸಹ ವಸಾಹತುಶಾಹಿ ಇರಕೂಡದು ಅಂತಕ್ಕಂಥದ್ದನ್ನು ವಾದಿಸ್ತಾ ಇದೆ. ನೆಕ್ಸ್ಟ್ 1949, 1959ರಲ್ಲಿ 1955ರಲ್ಲಿ ನಡೆದಿರ್ತಕ್ಕಂತಹ ಬಾಂಡುಂಗ ಸಮ್ಮೇಳನದಲ್ಲಿ ಭಾರತ ಪ್ರಧಾನಿಯಾಗಿರ್ತಕ್ಕಂತಹ ಅವರು ಏನು ಮಾಡಿದ್ರು, ಭಾರತದ ಅಂತಕ್ಕಂಥವರು ಅದನ್ನು ಭಾಷಣದ ಮೂಲಕ ವಸಾಹತುಶಾಹಿತ್ವವನ್ನು ವಿರೋಧಿಸತಕ್ಕಂಥದ್ದನ್ನು ನಾವು ಕಾಣಬಹುದು. ಹೀಗೆ ಭಾರತ ಅಂತಕ್ಕಂಥದ್ದು ಮೊದಲಿಂದಲೂ ಸಹ ವಸಾಹತುಶಾಹಿತ್ವವನ್ನು ವಿರೋಧಿಸತಕ್ಕಂಥದ್ದನ್ನು ನಾವು ಕಾಣಬಹುದು. ಇದು ವಸಾಹತುಶಾಹಿ. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವರ್ಣಭೇದ ನೀತಿ. ವರ್ಣಭೇದ ನೀತಿ ಏನು? ವರ್ಣಭೇದ ನೀತಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಒಂದು ಜನಾಂಗ ಅಥವಾ ಒಂದು ಸಮುದಾಯವನ್ನ ಇನ್ನೊಂದು ಜನಾಂಗ ಅಥವಾ ಇನ್ನೊಂದು ಸಮುದಾಯ ಅಂತಕ್ಕಂಥದ್ದು ತಮಗಿಂತ ಕೀಳು ಅಂತಕ್ಕಂಥದ್ದು ಭಾವಿಸಿ ಅವರನ್ನು ಕಡೆಗಣಿಸುವ ಅಥವಾ ವಿರೋಧಿಸುವಂತಕ್ಕಂತಹ ಒಂದು ವ್ಯವಸ್ಥೆಗೆ ಏನಂತ ಕರಿತೀವಿ ನಾವು? ವರ್ಣಭೇದ ನೀತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಒಂದು ಜನಾಂಗ ಅಥವಾ ಒಂದು ಸಮುದಾಯ ಮತ್ತೊಂದು ಜನಾಂಗ ಅಥವಾ ಮತ್ತೊಂದು ಸಮುದಾಯವನ್ನ ತಮಗಿಂತ ಕೀಳು ಅಂತಕ್ಕಂತಹ ಮನೋಭಾವನೆಯನ್ನ ಮೂಡಿಸಿ ಅವರನ್ನ ಏನ್ ಮಾಡ್ತಕ್ಕಂಥದ್ದು ವಿರೋಧಿಸಿ ಅಥವಾ ಕಡೆಗಣಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ? ವರ್ಣಭೇದ ನೀತಿ. ಒಂದು ಜನಾಂಗ ಅಥವಾ ಒಂದು ಸಮುದಾಯ ಮತ್ತೊಂದು ಜನಾಂಗ ಮತ್ತು ಮತ್ತೊಂದರ ಸಮುದಾಯವನ್ನ ತಮಗಿಂತ ಕೀಳು ಇರ್ತಕ್ಕಂಥದ್ದನ್ನ ಕಡೆಗಣಿಸಿ ವಿರೋಧಿಸುವ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ? ವರ್ಣಭೇದ ನೀತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ ರಾಷ್ಟ್ರದಲ್ಲಿಯೂ ಸಹ ಈ ನೀತಿಯನ್ನ ಅನುಸರಿಸಬಾರದು ಅಂತಕ್ಕಂಥದ್ದೇ ಭಾರತದ ಒಂದು ನಿಲುವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯತಕ್ಕಂತಹ ಒಂದು ಧೋರಣೆಯನ್ನ ಅಲ್ಲಿರ್ತಕ್ಕಂತಹ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷನಾಗಿರ್ತಕ್ಕಂತಹ ನೆಲ್ಸನ್ ಮಂಡೇಲಾ ಅಂತಕ್ಕಂಥವರು ಈ ಒಂದು ವರ್ಣಭೇದಿಯ ನೀತಿಯ ವಿರುದ್ಧವಾಗಿ ಹೋರಾಡಿರ್ತಕ್ಕಂಥದ್ದು ನಾವು ಕಾಣಬಹುದು. ಅದೇ ರೀತಿ ಭಾರತ ಅಂತಕ್ಕಂಥದ್ದು ಅದನ್ನ ಬೆಂಬಲಿಸುವುದರ ಮೂಲಕ ಗುರಿಯನ್ನು ಸಾಧಿಸತಕ್ಕಂಥದ್ದು ಭಾರತದ ಒಂದು ಪ್ರಮುಖವಾಗಿರ್ತಕ್ಕಂತಹ ನಿಲುವು ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಅರ್ಥ ಆಯ್ತಾ ಮಕ್ಕಳ? ಒಂದು ಜನಾಂಗ ಅಥವಾ ಒಂದು ಸಮುದಾಯದವರು ಮತ್ತೊಂದು ಜನಾಂಗ ಅಥವಾ ಮತ್ತೊಂದು ಸಮುದಾಯವರನ್ನು ತಮಗಿಂತ ಕೀಳು ಎಂತಕ್ಕಂತಹ ಮನೋಭಾವನೆಯನ್ನು ಮೂಡಿಸುವುದರ ಮೂಲಕ ಆ ಒಂದು ಜನಾಂಗವನ್ನು ಏನ್ ಮಾಡ್ತಕ್ಕಂಥದ್ದು ವಿರೋಧಿಸಿ ಕಡೆಗಣಿಸಿದರೆ ಇದನ್ನ ವರ್ಣಭೇದ ನೀತಿ. ಆದರೆ ಭಾರತ ಇದಂತಕ್ಕಂಥದ್ದು ತನ್ನ ನಿಲುವಿನಲ್ಲಿ ಏನ್ ಮಾಡ್ತಾ ಇದೆ? ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿರ್ತಕ್ಕಂತಹ ವರ್ಣಭೇದ ನೀತಿಯನ್ನ ಕರಿಯರು ಮತ್ತು ಬಿಳಿಯರು ಅಂತಕ್ಕಂಥವರು ಕರಿಯರ ಮೇಲೆ ಮಾಡಿರ್ತಕ್ಕಂಥ ಕಡೆಗಣಿಸಿರ್ತಕ್ಕಂಥ ಯಾವುದೇ ಹಕ್ಕುಗಳನ್ನ ಮತದಾನ ಮಾಡುವಾಗಲೇ ಅವರಿಗೆ ವಾಸಿಸುವಂತಹ ಹಕ್ಕು, ಜೀವಿಸುವಂತಹ ಹಕ್ಕುಗಳು ಇರತಕ್ಕಂಥ ಸಂದರ್ಭದಲ್ಲಿ ಅದೇ ಕರಿಯರಿಗೆ ಸೇರಿರ್ತಕ್ಕಂತಹ ಒಂದು ನ್ಯಾಷನಲ್ ಕಾಂಗ್ರೆಸ್ಸಿನ ಪಕ್ಷದ ನಾಯಕನಾಗಿರ್ತಕ್ಕಂತಹ ನೆಲ್ಸನ್ ಮಂಡೇಲಾ ಅಂತಕ್ಕಂಥವರು ಈ ಒಂದು ಕರಿಯರ ಬೆಳೆಯುವ ವಿರುದ್ಧ ಹೋರಾಟ ಮಾಡುವುದರ ಮೂಲಕ ಅದಕ್ಕೆ ಮುಕ್ತಿ ಸಿಗುವಂತೆ ಮಾಡಿರ್ತಕ್ಕಂಥದ್ದು. ಆದ್ದರಿಂದಲೇ ಅವರನ್ನ ದಕ್ಷಿಣ ಆಫ್ರಿಕಾದ ಒಬ್ಬ ಗಾಂಧಿ ಅಂತ ಕರಿತೀವಿ. ಅದೇ ರೀತಿ ಅಮೇರಿಕದಲ್ಲಿ ಸಹ ಮಾರ್ಟಿನ್ ಲೂಥರ್ ಕಿಂಗ್ ಅಂತಕ್ಕಂಥವ್ರನ್ನ ಏನಂತ ಕರಿತೀವಿ? ಗಾಂಧಿ ಅಂತ ಹೇಳ್ಬಿಟ್ಟು ಅಮೇರಿಕದ ಗಾಂಧಿ ಅಂತ ಕರಿತೀವಿ. ಈಗ ಕೊನೆಯದಾಗಿರ್ತಕ್ಕಂಥದ್ದು ನಿಶಸ್ತ್ರೀಕರಣ. ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ತಯಾರಿಸುವುದನ್ನು ತಗ್ಗಿಸುವುದು. ಶಸ್ತ್ರಾಸ್ತ್ರಗಳನ್ನ ತಗ್ಗಿಸುವುದನ್ನ ತಗ್ಗಿಸುವುದೇ ತಗ್ಗಿಸುವುದನ್ನ ಭರಾಟೆಯನ್ನೇ ಅಂತ ಕರಿತೀವಿ ನಾವು ನಿಶಸ್ತ್ರೀಕರಣ. ಅಂದ್ರೆ
ವಿಶ್ವದ ಯಾವುದೇ ರಾಷ್ಟ್ರಗಳು ಅಂತಕ್ಕಂಥದ್ದು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದನ್ನು ಹಂತ ಹಂತವಾಗಿ ಉತ್ಪಾದನೆ ಮಾಡಿದ ಹಂತವನ್ನು ಗೆಲ್ಲುವಾಗಿಸುವುದನ್ನೇ ನಾವೇನು ಕರಿತೀವಿ, ಏನ್ ಮಾಡ್ತಕ್ಕಂಥದ್ದು ನಿಶಸ್ತ್ರೀಕರಣ. ಅಥವಾ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ಕೊಳ್ಳೋದು ಅಥವಾ ಉತ್ಪಾದನೆ ಮಾಡ್ತಕ್ಕಂಥದ್ದು, ಅದನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದನ್ನ ಏನ್ ಮಾಡ್ತಕ್ಕಂಥದ್ದು ಪೈಪೋಟಿ ನಡೆಯುತ್ತೆ. ಅವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು, ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಅದೇ ರೀತಿ ಮಾರಾಟ ಮಾಡ್ತಕ್ಕಂಥದ್ರಲ್ಲಿ ವಿಶ್ವದ ರಾಷ್ಟ್ರಗಳು ತೊಡಗಿದೆ. ಮುಂದೊಂದು ದಿನಗಳಲ್ಲಿ 3ನೇ ಮಹಾಯುದ್ಧ ಅಂತಕ್ಕಂಥದ್ದು ಸಂಭವಿಸಬಹುದಿರ್ತಕ್ಕಂಥ ಕಾರ್ಮೋಡಗಳು ಅಂತಕ್ಕಂಥದ್ದು ಬೆಳೆದಿರುವುದರಿಂದ ಭಾರತದಲ್ಲಿ, ಪ್ರಪಂಚದಲ್ಲಿ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿ ಹೆಚ್ಚಾಗಿದೆ. ಆದ್ದರಿಂದ ಶಸ್ತ್ರಾಸ್ತ್ರಗಳ ಒಂದು ಉತ್ಪಾದನೆ ಅಂತಕ್ಕಂಥದ್ದು, ಮಾರಾಟ ಅಂತಕ್ಕಂಥದ್ದು ಮತ್ತು ಸಂಗ್ರಹಣೆ ಅಂತಕ್ಕಂಥದ್ದು ತಗ್ಗಬೇಕಂತಕ್ಕಂಥದ್ದೇ ಭಾರತದ ನಿಲುವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಕೆಲವು ರಾಷ್ಟ್ರಗಳಂತಕ್ಕಂಥವು ಏನು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡತಕ್ಕಂಥದ್ದು ಅಥವಾ ಉತ್ಪಾದನೆ ಮಾಡತಕ್ಕಂಥ, ಸಂಗ್ರಹಣೆ ಮಾಡತಕ್ಕಂಥ ರಾಷ್ಟ್ರಗಳು ಅಚಾತುರ್ಯದಿಂದಲೋ ಅಥವಾ ತಪ್ಪು ಗ್ರಹಿಕೆಗಳು ಬೇಕೆಂದಲೋ ಮತ್ತೊಂದು ರಾಷ್ಟ್ರಗಳ ಮೇಲೆ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಅಥವಾ ಯುದ್ಧಗಳನ್ನು ಮಾಡುವುದರಿಂದ ಇದರಿಂದ ಪ್ರಪಂಚದಲ್ಲಿ ಅನಾಹುತ ಅಥವಾ ನಷ್ಟ ಅಂತಕ್ಕಂಥದ್ದು ಸಂಭವಿಸುತ್ತದೆ. ಆದ್ದರಿಂದ ಯಾವುದೇ ರಾಷ್ಟ್ರಗಳಿರ್ತಕ್ಕಂಥದ್ದು ಉತ್ಪಾದನೆಯನ್ನ ಮಾಡುವುದನ್ನು ತಗ್ಗಿಸುವುದನ್ನು ಭಾರತದ ನಿಲುವಾಗಿರ್ತಕ್ಕಂಥ ನಾವು ಕಾಣಬಹುದು. ವಿಶ್ವದ ಎಲ್ಲ ರಾಷ್ಟ್ರಗಳು ತಮ್ಮ ಗಾತ್ರದ ಪರಿಮಿತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಶಸ್ತ್ರಾಸ್ತ್ರಗಳನ್ನು ತಯಾರಿಸಬೇಕು. ಅದನ್ನು ಮೀರಿ, ಪರಿಮಿತಿಯನ್ನು ಮೀರಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸಬಾರದು ಅಂತಕ್ಕಂಥದ್ದೇ ಭಾರತದ ನಿಲುವಾಗಿರ್ತಕ್ಕಂಥದ್ದು. ವಿಶ್ವದಲ್ಲಿ ಶಾಂತಿ ಸಹಬಾಳ್ವೆಗೆ ನಾವೆಲ್ಲ ಒತ್ತು ಕೊಡಬೇಕು, ನಿಶಸ್ತ್ರೀಕರಣವನ್ನ ಪ್ರತಿಪಾದಿಸಬೇಕಂತಕ್ಕಂಥದ್ದೇ ಭಾರತ ನಿಲುವಾಗಿರ್ತಕ್ಕಂಥದ್ದು. ನಿಶಸ್ತ್ರೀಕರಣಕ್ಕೆ ಬೆಂಬಲವನ್ನು ನೀಡಬೇಕಂತಕ್ಕಂಥದ್ದು. ಶಸ್ತ್ರಾಸ್ತ್ರಗಳನ್ನ ನಮ್ಮ ರಕ್ಷಣಾ ವ್ಯೂಹಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಸಂಗ್ರಹಿಸಬೇಕು ಅಂತಕ್ಕಂಥದ್ದೇ ಭಾರತ ಅಂತಕ್ಕಂಥದ್ದು. ವಿಶ್ವ ಶಾಂತಿ ಮತ್ತು ವಿಶ್ವ ಸಹಬಾಳ್ವೆಗೆ ತನ್ನ ವಿದೇಶಾಂಗ ನೀತಿಯಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಭಾರತ ಸಂವಿಧಾನದ ತನ್ನ 51ನೇ ವಿಧಿಯ ಮೂಲಕ ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ನೀಡತಕ್ಕಂಥದ್ದು. ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ನೀಡುವುದರ ಮೂಲಕ ವಿಶ್ವದಲ್ಲಿ ನಿಶಸ್ತ್ರೀಕರಣವನ್ನ ಮತ್ತು ವಿಶ್ವದ ಶಾಂತಿ ಸಹಬಾಳ್ವೆಯನ್ನ ಕಾಪಾಡಬೇಕೆಂಬುದೇ ಭಾರತದ ಪ್ರಮುಖವಾಗಿರ್ತಕ್ಕಂತಹ ನಿಲುವು ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಈ ಒಂದು ವಿಶ್ವ ಶಾಂತಿ ಮತ್ತು ವಿಶ್ವ ಕಾನೂನನ್ನು ಗೌರವ ಮಾಡತಕ್ಕಂಥ ಒಂದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿ ಭಾರತ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಮತ್ತು ಸಾರ್ಕ್ ಅಂತಕ್ಕಂತಹ ರಾಷ್ಟ್ರಗಳ ಒಂದು ಒಕ್ಕೂಟದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುವುದರ ಮೂಲಕ ಹಲವಾರು ದೇಶಗಳೊಂದಿಗೆ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿ ವಿಶ್ವದಲ್ಲಿ ಶಾಂತಿ ಸಹಬಾಳ್ವೆಗೆ ತನ್ನದಾಗಿರ್ತಕ್ಕಂತಹ ಗೌರವವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹೀಗೆ ಭಾರತದಲ್ಲಿ ತನ್ನದೇ ಇರತಕ್ಕಂತಹ ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ 5 ಅಂಶಗಳನ್ನು ನಾವು ಮೂಲಭೂತ ಅಂಶಗಳನ್ನು ನೋಡಿದಾಗ ಪಂಚಶೀಲ ತತ್ವಗಳಲ್ಲಿ ರಷ್ಯಾದೊಂದಿಗೆ ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಒಂದು ನೆಹರು ಮತ್ತು ಚೀನಾದ ಪ್ರಧಾನಮಂತ್ರಿ ಜವಾಹರ್ಲಾಲ್ ಅವರೊಂದಿಗೆ ಸೇರಿಕೊಂಡು ಪಂಚಶೀಲ ತತ್ವಗಳನ್ನು ಪರಸ್ಪರರ ಒಂದು ಪ್ರಾದೇಶಿಕ ಮತ್ತು ಅದರ ಸೌರಭ್ಯದೊಂದಿಗೆ ಗೌರವ ಕೊಡ್ತಕ್ಕಂಥ ಬೇರೆಯವರಲ್ಲಿ ಹಸ್ತಕ್ಷೇಪ ಮಾಡದೇ ಇರತಕ್ಕಂಥದ್ದು ಹಾಗೂ ಅವರ ಒಂದು ಶಾಂತಿ ಸಮಾನತೆ ಮತ್ತು ಸಹಬಾಳ್ವೆಗೆ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಭಾರತ ತನ್ನದೇ ಆಗಿರ್ತಕ್ಕಂಥ ಅಲಿಪ್ತ ನೀತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ವಿಶ್ವದ ರಾಷ್ಟ್ರಗಳು ಎರಡನೇ ಮಹಾಯುದ್ಧದ ನಂತರ ರಷ್ಯಾ ಮತ್ತು ಅಮೇರಿಕ ನಡುವೆ 2 ಪರಸ್ಪರ ಶೀತಲ ಸಮರ ಅಂತಕ್ಕಂಥದ್ದು ಆಯಿತು. ಆ 2 ರಾಷ್ಟ್ರಗಳ ನಡುವೆ ಸೇರಿಕೊಳ್ಳದೆ ತನ್ನದೇ ಆಗಿರ್ತಕ್ಕಂಥ ಧೋರಣೆಯನ್ನು ತರಲಿ ವಸಾಹತು ನೀತಿ, ಒಂದು ಅಲಿಪ್ತ ನೀತಿಯನ್ನು ಅನುಸರಿಸಿರ್ತಕ್ಕಂಥದ್ದು. ರಷ್ಯಾದಿಂದ ಭದ್ರತೆ ಸಹಕಾರವನ್ನು, ಅಮೇರಿಕದಿಂದ ಆರ್ಥಿಕ ಸಹಕಾರವನ್ನು, ವಸಾಹತುಶಾಹಿ ಅಂತಕ್ಕಂಥದ್ದು. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ಅದರ ಒಂದು ಸಾರ್ವಭೌಮತೆಯನ್ನು ಹತ್ತಿಕ್ಕಿ ಆ ಪ್ರದೇಶಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ, ಇವುಗಳನ್ನು ವಿರೋಧಿಸತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ವಸಾಹತುಶಾಹಿ ಅಂತಕ್ಕಂಥ 1949 ಮತ್ತು 55 ಬಾಂಡುಂಗ ಸಮ್ಮೇಳನದಲ್ಲಿ ಭಾರತ ಅಂತಕ್ಕಂಥದ್ದು ವಸಾಹತುಶಾಹಿತ್ವವನ್ನು ವಿರೋಧ ಮಾಡಿದೆ. ಅದೇ ರೀತಿ ವರ್ಣಭೇದ ರೀತಿ, ಒಂದು ಜನಾಂಗ ಅಥವಾ ಒಂದು ಸಮುದಾಯದ ಮೇಲೆ ಮತ್ತೊಂದು ಜನಾಂಗ ಮತ್ತು ಸಮುದಾಯದ ಮೇಲೆ ತಮಗಿಂತ ಕೇಳುವಂತಕ್ಕಂಥ ಮನೋಭಾವನೆಯಿಂದ ಅವರನ್ನ ವಿರೋಧ ಮಾಡಿರ್ತಕ್ಕಂಥದ್ರಲ್ಲಿ ದಕ್ಷಿಣ ಆಫ್ರಿಕಾದ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಇವರು ನೆಲ್ಸನ್ ಮ್ಯಾಂಡೆಲಾ ಅಂತಕ್ಕಂಥದ್ದು.
ನಿಶಸ್ತ್ರೀಕರಣ ಶಸ್ತ್ರಾಸ್ತ್ರಗಳನ್ನ ತಯಾರಿಸುವುದನ್ನ ತಗ್ಗಿಸಬೇಕು ಅಥವಾ ಮಾರಾಟ ಮಾಡುವುದನ್ನ ಉತ್ಪಾದನೆ ಮಾಡತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ನಿಶಸ್ತ್ರೀಕರಣಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸುವುದರ ಮೂಲಕ ಪ್ರಮುಖವಾಗಿರ್ತಕ್ಕಂತಹ ಅಂಶ. ಭಾರತ ಅಂತಕ್ಕಂಥದ್ದು ತನ್ನ ನಿಲುವಿನಲ್ಲಿ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಮತ್ತು ಸಾರ್ಕ್ ಅಂತಕ್ಕಂಥ ರಾಷ್ಟ್ರಗಳ ಒಂದು ಒಕ್ಕೂಟಕ್ಕೆ ಸೇರುವುದರ ಮೂಲಕ ವಿಶ್ವದಲ್ಲಿ ಶಾಂತಿ ಸಹ ಬಾಳ್ವೆಯನ್ನು ಮೂಡಿಸಿ ಎಲ್ಲಾ ರಾಷ್ಟ್ರಗಳು ಸಹ ಒಂದು ತಮ್ಮ ರಕ್ಷಣೆಗೂ ಎಷ್ಟು ಬೇಕು ಅಷ್ಟು ಮಾತ್ರ ಒಂದು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಬೇಕು ವಿನಃ ಅದನ್ನ ಏನ್ ಮಾಡಬೇಕು, ತಗ್ಗಿಸಬೇಕಂತಕ್ಕಂಥದ್ದು ಧೋರಣೆಯನ್ನು ತಂದಿದ್ದಾರೆ. ಇಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಇದಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ, ಅವುಗಳನ್ನ ನೀವು ಮನೆಗೆ ಬರ್ಕೊಂಡ್ಬರ್ಬೇಕು. ವಿದೇಶಾಂಗ ನೀತಿ ಎಂದರೇನು? ವಿದೇಶಾಂಗ ನೀತಿಯ ಉದ್ದೇಶಗಳನ್ನು ತಿಳಿಸಿ. ವಿದೇಶಾಂಗ ಮೂಲಭೂತ ತತ್ವಗಳನ್ನ ನೀವೊಂದು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅವುಗಳನ್ನ ಟಿಪ್ಪಣಿ ಬರೆಯಿರಿ ಅಂತಕ್ಕಂಥದ್ದು. ಸರಿ, ನಮಸ್ಕಾರ.